ಸರ್ ಇವತ್ತು ಗುಜರಾತ್ ಮತ್ತೆ ಬೆಂಗಳೂರು ಮ್ಯಾಚ್ ಇದೆ. ನಮ್ಮ ಬೆಂಗಳೂರಲ್ಲಿ 2 ಮ್ಯಾಚ್ ಆಲ್ರೆಡಿ ಗೆದ್ದಿದ್ದಾರೆ. ಇವತ್ತಿನ ಮ್ಯಾಚ್ ಏನಾಗುತ್ತೆ ನಿಮ್ಗೆ ಏನ್ ಅನ್ಸುತ್ತೆ? 100% ಬೆಂಗಳೂರು ಗೆಲ್ತೀವಿ. ಯಾವುದೇ ಕಾರಣಕ್ಕೂ ಬೆಂಗಳೂರು ಈ ಸಲ ಸೋಲಲ್ಲ. ಒಂದು ಒಳ್ಳೆ ಟೀಮ್ ಇದೆ, ಒಳ್ಳೆ ಯಂಗ್ಸ್ಟರ್ಸ್ ಇದಾರೆ. ಹಾಗಾಗಿರೋದ್ರಿಂದ ಮ್ಯಾಚ್ ಅನ್ನು ನಾವು ಗೆಲ್ತೀವಿ. ಅದರಲ್ಲೂ ಬೆಂಗಳೂರು ಮ್ಯಾಚ್ ಅನ್ನ ಬೆಂಗಳೂರಲ್ಲೇ ಇರ್ತಕ್ಕ ಕನ್ನಡಿಗರು ಸೋಲಿ ಗೆಲ್ಲುವಿ ಚೇರ್ ಮಾಡ್ತೀವಿ. ಸರ್ ಅಂದ್ರೆ ನಿಮ್ದು ಬ್ಯಾಟಿಂಗ್ ಲೈನಪ್ ಸರಿ ಇಲ್ಲ, ಬೌಲಿಂಗ್ ಲೈನಪ್ ಸರಿ ಇಲ್ಲ ಒಂದಿಷ್ಟು ಜನ ಟ್ರೋಲ್ ಮಾಡ್ತಿದ್ರು. ಬಟ್ ಈಗ ಅವ್ರಿಗೆ ಏನು ಸರಿಯಾದ ಉತ್ತರ ಕೊಟ್ಟಿಲ್ವಾ? ಈಗ 2 ಮ್ಯಾಚ್ ಇಂದ ಒಳ್ಳೆ ಉತ್ತರ ಕೊಟ್ಟಿದ್ದೀವಿ. ಇನ್ ಮುಂದೆನೂ ಕೂಡ ಉತ್ತರ ಕೊಡ್ತೀವಿ, ಕಾದ್ ನೋಡ್ಬೇಕು. ಯಾರ ಮೇಲೆ ಸರ್ ಇವ್ರ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದೀರಾ? ರಜತ್ ಪಾಟೀದಾರ್ ಮತ್ತೆ ಅವರು ಕೊಹ್ಲಿ ಮತ್ತೆ ಇವರು 3 ಜನ ಒಳ್ಳೆ ಬ್ಯಾಟಿಂಗ್, ಏನು ಫಸ್ಟ್ ಬ್ಯಾಟಿಂಗ್ ಯಾರು ಆಡ್ತಾರೋ ಆ 3 ಜನ ಒಳ್ಳೆ ಫಾರ್ಮ್ ಅಲ್ಲಿ ಇದಾರೆ. ಆ ಫಾರ್ಮ್ ಹಂಗೆ ಕಂಟಿನ್ಯೂ ಆಯ್ತು ಅಂದ್ರೆ ಕಪ್ ಹೊಡಿಯೋದು ನಾವೇ. ಎಲ್ಲ ಕೆಡಿಸ್ಕೊಳ್ಳೋದು. ನೀವೇನ್ ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಸರ್ ಹೇಳಿ. RCB ಗೆಲ್ತಾ ಸರ್. ಅಂದ್ರೆ ಎಷ್ಟು ಹೊಡಿಬೋದು ಸ್ಕೋರ್ ರೇಟ್? ಇವತ್ತು 200 ಅಬೌವ್ ಹೊಡಿತಾರೆ ಅಂದ್ರೆ ಬೆಂಗಳೂರಲ್ಲಿ 2 ಮ್ಯಾಚ್ ಗೆದ್ದಿದ್ದಾರೆ. ಬಟ್ ಒಂದಿಷ್ಟು ಜನ ಹೇಳ್ತಾರೆ ನಿಮ್ಗೆ ಎಲ್ಲ ಏನು ಕಪ್ ಹೊಡಿಯಲ್ಲ, ಏನಿಲ್ಲ, ಬರೀ ಕಪ್ ನಮ್ದೇ ಅಂತೀರಾ. ಬಟ್ ಏನು ನೀವು ಪ್ರತಿ ವರ್ಷ ಬರ್ತೀರಾ ಹೋಗ್ತೀರಾ? ಕೊಹ್ಲಿದು ಜೆರ್ಸಿ ನಂಬರ್ 18 ಇದು 18 ಮ್ಯಾಚ್ ಗೆದ್ದೇ ಗೆಲ್ತಾ ಸರ್. ಸೀರಿಯಸ್ ಅಲ್ಲ, ಈ ತರದೆಲ್ಲ ಟ್ರೋಲ್ ಮಾಡೋರಿಗೆ, ಹೇಟ್ ಮಾಡೋರಿಗೆಲ್ಲ ಏನ್ ಹೇಳ್ತೀರಾ? ಉತ್ತರ ಕೊಟ್ಟಿದಾರಲ್ಲ ಸರ್ 2 ಮ್ಯಾಚ್. ಹೌದು. ಇವತ್ತು ಕೊಡ್ತಾರೆ. ಎಷ್ಟು ಹೊಡಿಬೇಕು ಸರ್ ನಿಮ್ಮ ಅಂದಾಜು ಇವತ್ತು ಸ್ಕೋರ್? ಹೇಳ್ತಾ ಇದೀನಲ್ಲ ಸರ್, 200+. ನೀವು ಯಾರ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ರಪ್ಪ? ಇವ್ರು ಆಡ್ತಾರೆ ಗುರು? RCB ಟೀಮ್ ಅಲ್ಲಿ ಎಲ್ಲಾದ ಮೇಲೂ ನಿರೀಕ್ಷೆ ಐತೆ. ಒಬ್ಬರ ಮೇಲೆ ಅಂತಲ್ಲ, ಎಲ್ಲರ ಮೇಲೂ ನಿರೀಕ್ಷೆ. ಕೈ ಕೊಟ್ರೆ ಇವ್ರು ಆಡ್ತಾರೆ. 9 ಜನ ಬ್ಯಾಟ್ಮನ್ಸ್ ಇದ್ದಾರೆ ಸರ್, ಯಾರನ್ನ ಆಡ್ತಾರೆ. ಒಬ್ರು ಹೋದ್ರೆ ಒಬ್ರು. ನಿರೀಕ್ಷೆಗಳು ಜಾಸ್ತಿ ಇದೆ. ಕಪ್ ಇನ್ನ ಆಗತ್ತೆ ಅಂತ ಸರ್ ಈ ಬರೋ ಆಟಗಳು 100% ಈ ಸಲ ಕಪ್ ನಮ್ದೆ. ಟ್ರೋಲ್ ಮಾಡಿದ್ರೆ ಅವ್ರು ಟ್ರೋಲ್ ಮಾಡೋರ್ನ ನಾವು ಆಲ್ರೆಡಿ ಚೆನ್ನೈಗೆ ಟ್ರೋಲ್ ನಾವು ಮಾಡಿದೀವಿ. ಅರ್ಥ ಆಯ್ತಾ? 18 ವರ್ಷದಿಂದ ಏನ್ ಸೋತಿದ್ವಿ 17 ಇಯರ್ಸ್, ಈ ಸಲ ಅವರನ್ನ ಎಲ್ಲಿಗೆ ಹಾಕ್ಬೇಕಲ್ಲ ಹಾಕಿದೀವಿ. ಒಂದು ಎರಡನೇದು ನೀವು ತಿಳ್ಕೊಳ್ಳಿ, ಸೋಲ್ಲಿ ಗೆರ್ಲಿ ಯಾವತ್ತಿದ್ರು ಕರ್ನಾಟಕ ಜನತೆ ಕನ್ನಡಿಗರ ಪರವಾಗಿರುತ್ತೆ, ಕನ್ನಡದ ಟೀಮ್ ಪರವಾಗಿರುತ್ತೆ. ಅಷ್ಟೇ ನಾವು ಪ್ರತಿ ವಾರ ನೀವು ಹೇಳ್ತಾ ಇರ್ತೀರ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ, ಈ ಸಲ ಕಪ್ ನಮ್ದೆ ಅಂತ. ಬಟ್ ಅದಾಗಲ್ಲ, ಕೊನೆ ಮೂಮೆಂಟ್. ನಾವು ಕಪ್ಪುಗೋಸ್ಕರ ಆಟ ಆಡ್ತಿರೋದಲ್ಲ, ತಿಳ್ಕೊಳ್ಳಿ. ಕರ್ನಾಟಕ ಜನ ಯಾವತ್ತೂ ಅಷ್ಟೇ, ನೆಲ ಜಲ ಭೂಮಿ ಈ ವಿಷಯಕ್ಕೆ ಬಂದಾಗ ನಾವು ಯಾವತ್ತಿದ್ರು ಕೂಡ ನಮ್ಮ ಒಂದು ಟೀಮು ಮತ್ತೆ ನಮ್ಮ ಜಲದ ಇದ್ರ ಬಗ್ಗೆ ರಾಷ್ಟ್ರೀಯತೆ ಪಕ್ಕವಾಗಿ ನಾವು ಇರ್ತೀವಿ. ಕಪ್ ಗೆಲ್ದಿದ್ರು ಪರವಾಗಿಲ್ಲ, ನಮ್ಮ ಮ್ಯಾಚ್ ಗೆದ್ರೆ ಸಾಕಷ್ಟೇ ಸಾಕು. ನಮಗ್ ಬೇಕಾಗಿರೋದಷ್ಟೇ. ನಮಗೆ ಕಪ್ಪಲ್ಲ ಮುಖ್ಯ, ಅಲ್ಲಿರ್ತಕ್ಕಂಥ ಕೊಹ್ಲಿ ಮತ್ತು ಟೀಮ್ ನಮ್ಗೆ ಅದು ಮುಖ್ಯ. ಕೊಹ್ಲಿ ಇವತ್ತುವರೆಗೂ ಕೂಡ ನೋಡಿ, ಎಲ್ಲರೂ ಹೇಳ್ತಾರೆ ದೊಡ್ಡ ದೇಶದಲ್ಲಿ ರಾಜ್ಯದಲ್ಲಿ ಕನ್ನಡಿಗರು ಯಾವತ್ತೂ ಒಂದ್ ಸೈಡ್ ಅಂತ. ಹಂಗೆ ಕೊಹ್ಲಿ ನಮ್ಗೆ ಸಮ್ ಸೈಡ್ ಇದಾನೆ, ನಮ್ಗೆ ಅಷ್ಟೇ ಸಾಕು. ನೀವು ನೋಡ್ತಿರ್ಬೋದು ಸರ್, ಯಾವುದೇ ಮ್ಯಾಚ್ ಆದ್ರೂ ಕೂಡ ಅಷ್ಟೊಂದು ಜನ ಸೇರುವಂತದ್ದಿಲ್ಲ. ಬಟ್ RCB ಮ್ಯಾಚ್ ಎಲ್ಲೇ ಇದ್ರು ಕೂಡ ಗ್ರೌಂಡ್ ಎಲ್ಲ ಫುಲ್ ಆಗುತ್ತೆ. ನಿಮ್ಗೊಂದು ವಿಷಯ ಗೊತ್ತಾ ಹೇಳ? ಡಾಕ್ಟರ್ ರಾಜ್ಕುಮಾರ್ ಗೋಕಾಕ್ ವರದಿ ಚಳವಳಿ ಮಾಡಿದ್ರು. ರಾಜ್ಕುಮಾರ್ ಅವರ ಜೊತೆಯಿಂದ ಇಲ್ಲಿವರೆಗೂ ಕನ್ನಡಿಗರು ಯಾವುದೇ ರೀತಿಯಾದಂತ ಕನ್ನಡ ಮತ್ತು ಕನ್ನಡಿಗರ ಪರವಾಗಿ ಬಂದಾಗ ಎಲ್ಲರೂ ಕೂಡ ಒಂದ್ಸಾರಿ ನಿಲ್ತಾರೆ ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿಗಳನ್ನು ನೀವು ಬರೆದಿಟ್ಕೊಳ್ಳಿ. ಸ್ವಾಭಿಮಾನಿಗಳು ಯಾವುದೇ ಕಾರಣಕ್ಕೂ ಕೂಡ ಇನ್ನೊಬ್ರು ಅನ್ನ ಕಿತ್ಕೊಳ್ಳಲ್ಲ, ಮತ್ತೆ ಇನ್ನೊಬ್ರಿಗೆ ತಿನ್ನೋದು ಕೊಡ್ತೀವಿ ಅಷ್ಟೇ. ನಾವು ತಲೆನೇ ಕೆಡಿಸ್ಕೋಬೇಡಿ, ಸೋಲ್ಲಿ ಗೆಲ್ಲಿ ಕನ್ನಡ ಅಷ್ಟೇ. ಕನ್ನಡಿಗರು RCB ನಮ್ದು, ಕಪ್ಪು ನಮ್ದು. ಈ ಸಲ ಹೋಗಿ ತಲೆ ಕೆಡಿಸ್ಕೋಬೇಡಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.